ಬೀದರ್ ನಗರದಲ್ಲಿ ವಿಶ್ವಕರ್ಮ ಜಯಂತಿ ಉದ್ಘಾಟಿಸಿದ ಶ್ರೀಮಾನ್ಯ ಈಶ್ವರ್ ಖಂಡ್ರೆ ಕರ್ನಾಟಕ ರಾಜ್ಯ ಅರಣ್ಯ ಸಚಿವರು. ಓಕೆ ಸರ್, ಓಕೆ ಸರ್, ವೈಟ್ 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 ಓಕೆ ನೋಡ್ರಿ. ಸಮಾಜಕ್ಕೆ ನಾವು ಆಲ್ರೆಡಿ ಒಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಒಂದು ವಿಶ್ವಕರ್ಮ ಸಮಾಜದ ಕಾರ್ಪೆಂಟರ್ಗಳಿಗೆ ಅವರಿಗೆ ಒಂದು ಶಾಪ್, ಒಂದು ಮಳಿಗೆ ಮಾಡಿಕೊಡ್ಬೇಕಂತ ಒಂದು 4 ಎಕರೆ ಜಮೀನಿಗೆ ಮನವಿ ಕೊಟ್ಟಿದ್ದೀವಿ. ಭಾಳ 2 ವರ್ಷದಿಂದ ನಾವು ಅದೇ ಹೋದ ಜಯಂತಿನಲ್ಲೂ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಟ್ಟಿದ್ದೀವಿ. ಈ ವರ್ಷ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ವಿಶ್ವಕರ್ಮ ಸಮಾಜದವರಿಗೆ ಒಂದು ಕಾರ್ಪೆಂಟರ್ ಶಾಪ್ಗಳಿಗೆ ಒಂದು ಅವರವರಿಗೆ ಸ್ವತಃ ಒಂದು ಮಳಿಗೆ ಆಗಬೇಕಂತ ಭಾಳ ಇಚ್ಛೆ ಇದೆ. ಯಾಕಂದರೆ ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ ಕೆಲಸ ಮಾಡಬೇಕಾದ್ರೆ. ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದಲ್ಲಿರೋಂಥ ಶಾಪ್ಗಳಿಂದ ಬರುವಂಥ ಅವರ ಪ್ರಾಬ್ಲಮ್ಗಳಿಂದ ನಾವು ಶಾಪ್ ಖಾಲಿ ಮಾಡಿ, ಕಾರ್ಪೆಂಟರ್ಗಳ ಶಾಪ್ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಆಲ್ರೆಡಿ ಮಿನಿಸ್ಟರ್ ಅವರಿಗೆ ಹೇಳಿದ್ದೀವಿ, ನಮಗೆ ವಿಶ್ವಕರ್ಮ ಸಮಾಜಕ್ಕೆ 4 ಎಕರೆ ಜಮೀನನ್ನು ಮಾಡಿಕೊಡಿ, ನಾವು ನಿವೇಶನ ಮಾಡಿಕೊಡಿ ಅಂತ ನಾವು ಹೇಳಿದ್ದೀವಿ. ಅದೊಂದು ಮಾಡಿಕೊಡ್ಬೇಕು. ಅದೇ ರೀತಿ ಬೀದರ್ನಲ್ಲಿ ನಮ್ಮ ವಿಶ್ವಕರ್ಮ ವೃತ್ತ ಆಗಬೇಕು, ವಿಶ್ವಕರ್ಮ ನಮ್ಮ ಸರ್ಕಲ್ ಆಗಬೇಕಂತ ನಮ್ಮ ಭಾಳ ಇಚ್ಛೆ ಇದೆ. ಇವೆರಡೂ ಈಡೇರಿಕೆ ಮಾಡಿಕೊಡ್ಬೇಕಂತ ನಮ್ಮ ಸರ್ಕಾರ ವತಿಯಿಂದ ನಾನು ಇಲ್ಲಿ ಹಾಗೂ ಬೀದರ್ ಜಿಲ್ಲಾ ವಿಶ್ವ ಸಮಾಜ ವತಿಯಿಂದ ಎಲ್ಲ ನಮ್ಮ ಕುಲಬಂಧುರ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ.